ಅಹಂಕಾರದಿಂದ ಎಲ್ಲವನ್ನೂ ಕಳೆದುಕೊಂಡ ನವಿಲಿನ ಕತೆ. ಈ ನವಿಲಿನ ಕತೆ ಜೀವನದ ದೊಡ್ಡ ಪಾಠ ಹೇಳುತ್ತದೆ. ಒಂದು ಹಸಿರು ಕಾಡಿನಲ್ಲಿ ಅತ್ಯಂತ ಸುಂದರವಾದ ನವಿಲೊಂದು ವಾಸಿಸುತ್ತಿತ್ತು. ಅದರ ಉದ್ದವಾದ ಬಣ್ಣ ಬಣ್ಣದ ಗರಿಗಳನ್ನು ನೋಡಿ ಎಲ್ಲ ಪ್ರಾಣಿಗಳು ಮೆಚ್ಚಿಕೊಳ್ಳುತ್ತಿದ್ದವು. ಕಾಲ ಕಳೆದಂತೆ ಆ ನವಿಲಿಗೆ ತನ್ನ ಸೌಂದರ್ಯದ ಬಗ್ಗೆ ಅಹಂಕಾರ ಹೆಚ್ಚಾಯಿತು. ನನ್ನಷ್ಟು ಸುಂದರ ಈ ಕಾಡಿನಲ್ಲಿ ಯಾರೂ ಇಲ್ಲ ಎಂದು ಅದು ಮೊಲ, ಅಳಿಲು, ಗಿಳಿ, ಗುಬ್ಬಚ್ಚಿ ಎಲ್ಲರನ್ನೂ ಹೀಯಾಲಿಸುತ್ತಿತ್ತು. ಒಂದು ದಿನ ಭಾರೀ ಬಿರುಗಾಳಿ ಬೀಸಿತು. ಮಳೆ, ಗಾಳಿ, ಮಿಂಚಿನಿಂದ ಇಡೀ ಕಾಡು ನಡುಗಿತು. ಗಾಳಿಯ ರಭಸಕ್ಕೆ ನವಿಲಿನ ಬಹುತೇಕ ಎಲ್ಲ ಸುಂದರ ಗರಿಗಳು ಉದುರಿ ಹೋದವು. ಮರುದಿನ ತನ್ನ ರೂಪವನ್ನು ನೋಡಿದ ನವಿಲು ಬೆಚ್ಚಿಬಿತ್ತು. ಈಗ ಅದನ್ನು ನೋಡಿ ಯಾರೂ ಮೆಚ್ಚುತ್ತಿರಲಿಲ್ಲ. ಕೆಲವು ಪ್ರಾಣಿ ಪಕ್ಷಿಗಳು ನಗತೊಡಗಿದವು. ನಿನ್ನೆ ಹೊಗಳಿದವರೇ ಇಂದು ದೂರ ಉಳಿದರು ಎಂದುಕೊಂಡಿತು. ದುಃಖದಿಂದ ನವಿಲು ಒಂಟಿಯಾಗಿ ಕುಳಿತಿತ್ತು. ಅಷ್ಟರಲ್ಲಿ ಒಂದು ವಯಸ್ಸಾದ ಗೂಬೆ ಅದರ ಬಳಿ ಬಂದು, ಗರಿಗಳು ಹೋಗಿರಬಹುದು, ಆದರೆ ಒಳ್ಳೆಯ ಗುಣಗಳು ಹೋಗಿಲ್ಲ. ಜನರು ರೂಪವನ್ನು ಕೆಲದಿನ ಮಾತ್ರ ಮೆಚ್ಚುತ್ತಾರೆ, ಆದರೆ ಒಳ್ಳೆಯ ಮನಸ್ಸನ್ನು ಜೀವನ ಪೂರ್ತಿ ನೆನಪಿಡುತ್ತಾರೆ ಎಂದು ಹೇಳಿತು. ಆ ಮಾತು ನವಿಲಿನ ಮನಸ್ಸನ್ನು ಬದಲಿಸಿತು. ಆ ದಿನದಿಂದ ಅದು ಎಲ್ಲ ಪ್ರಾಣಿಗಳಿಗೆ ಸಹಾಯ ಮಾಡತೊಡಗಿತು. ಗಾಯಗೊಂಡ ಮೊಲಕ್ಕೆ ಆಹಾರ ತಂದುಕೊಟ್ಟಿತು. ದಾರಿ ತಪ್ಪಿದ ಜಿಂಕೆಯ ಮರಿಯನ್ನು ಅದರ ತಾಯಿಯ ಬಳಿ ಸೇರಿಸಿತು. ದಾಹದಿಂದ ಬಳಲುತ್ತಿದ್ದ ಪಕ್ಷಿಗಳಿಗೆ ನೀರು ಹುಡುಕಿಕೊಟ್ಟಿತು. ಸ್ವಲ್ಪ ದಿನಗಳ ನಂತರ ಮತ್ತೆ ಹೊಸಗರಿಗಳು ಬೆಳೆಯತೊಡಗಿದವು. ಆದರೆ ಈ ಬಾರಿ ಕಾಡಿನ ಪ್ರಾಣಿಗಳು ಅದರ ಸೌಂದರ್ಯಕ್ಕಾಗಿ ಅಲ್ಲ, ಅದರ ಒಳ್ಳೆಯ ಹೃದಯಕ್ಕಾಗಿ ಗೌರವಿಸಿದವು. ಆಗ ನವಿಲಿಗೆ ಒಂದು ಸತ್ಯ ಅರ್ಥವಾಯಿತು. ರೂಪದಿಂದ ಸಿಗುವ ಮೆಚ್ಚುಗೆ ತಾತ್ಕಾಲಿಕ, ಆದರೆ ಒಳ್ಳೆಯ ಗುಣದಿಂದ ಸಿಗುವ ಗೌರವ ಶಾಶ್ವತ. ನಿಜವಾದ ಸೌಂದರ್ಯ ನಮ್ಮ ರೂಪದಲ್ಲಲ್ಲ, ನಮ್ಮ ಸ್ವಭಾವ ಮತ್ತು ಒಳ್ಳೆಯ ಹೃದಯದಲ್ಲಿದೆ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ. ಆ ಹಳ್ಳಿಯ ಯಾವ ಮನೆಯಲ್ಲೂ ಬಾಗಿಲೇ ಇರುವುದಿಲ್ಲ. ಆದರೂ 100 ವರ್ಷಗಳಿಂದ ಅಲ್ಲೊಂದು ಕಳ್ಳತನವೂ ನಡೆದಿಲ್ಲ. ಒಂದು ದಿನ ಒಬ್ಬ ಶ್ರೀಮಂತ ವ್ಯಾಪಾರಿ ಆ ಹಳ್ಳಿಗೆ ಬರುತ್ತಾನೆ. ಚಿನ್ನ, ಹಣ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ನೋಡಿ ರಾತ್ರಿ ಕದ್ದುಕೊಳ್ಳಲು ನಿರ್ಧರಿಸುತ್ತಾನೆ. ಆದರೆ ವಸ್ತುಗಳ ಪಕ್ಕದಲ್ಲಿದ್ದ ಒಂದು ಚೀಟಿಯನ್ನು ನೋಡಿ ನಿಂತು ಬಿಡುತ್ತಾನೆ. ಅದರಲ್ಲಿ, ನಿಮಗೆ ನಿಜವಾಗಿಯೂ ಅಗತ್ಯವಿದ್ದರೆ ತೆಗೆದುಕೊಳ್ಳಿ, ಆದರೆ ನಾಳೆ ಇದೇ ಪರಿಸ್ಥಿತಿ ನಿಮಗೂ ಬರಬಹುದು ಎಂಬುದನ್ನು ಮರೆಯಬೇಡಿ ಎಂದು ಬರೆದಿರುತ್ತದೆ. ಇಡೀ ಹಳ್ಳಿಗೆ ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುತ್ತಾನೆ. ನಂತರ ಹಳ್ಳಿಯ ಹಿರಿಯರನ್ನು ಕೇಳುತ್ತಾನೆ, ಇಲ್ಲಿ ಮನೆಗಳಿಗೆ ಬಾಗಿಲೇ ಯಾಕಿಲ್ಲ? ಹಿರಿಯರು ನಗುತ್ತಾ ಹೇಳುತ್ತಾರೆ, ನಂಬಿಕೆ ಇರುವ ಜಾಗದಲ್ಲಿ ಬಾಗಿಲುಗಳ ಅಗತ್ಯವೇ ಇರುವುದಿಲ್ಲ. ನೀತಿ: ನಂಬಿಕೆ ಎಂಬ ಸಂಪತ್ತು ಯಾವ ಬೀಗಕ್ಕಿಂತಲೂ ದೊಡ್ಡ ರಕ್ಷಣೆ. ಇದೇನು ನಿನ್ನ ವೇಷ ಭರತ? ತಲೆಗೂದಲ ಈ ಒಪ್ಪ ಚೆನ್ನಾಯ್ತು. ಅದಿರ್ಲಿ ಬಿಡು, ನಾನು ದಾರಿಯಲ್ಲಿ ಬರ್ತಿ ಗುಹಾ ಹೇಳಿದ ನೀನು ಹೇಗೆ ಉಡುಪು ಧರಿಸಿದ್ದೆ, ಇಂಗುದಿ ಮರದ ಕೆಳಗೆ ಮಲಗಿದ್ದೆ ಎಂದು. ಅದು ನನ್ನ ಹೃದಯವನ್ನ ಬಿರಿಯಿತು. ನೀನು ಪುನಃ ಬಂದು ರಾಜನಾಗುವವರೆಗೂ ನಾನೂ ಹಾಗೆಯೇ ಇರಲು ನಿಶ್ಚಯಿಸಿದೆ. ಹೀಗೆಯೇ ಬಾಳುತ್ತೇನೆ. ಕಣ್ಣು ಮನಸ್ಸನ್ನು ಸುಖದ ಮೇಲೆ ಹಾಯಗೊಡೋದಿಲ್ಲ ಅಣ್ಣ. ಗಲಿವರ ಅವರ ಭಾಷೆ ಕಲಿತ. ಅವರೊಂದಿಗೇ ಇದ್ದ 100 ಪುಟಾಣಿಗಳ ಕೆಲಸವನ್ನು ಗಲಿವರನೊಬ್ಬನೇ ಮಾಡುತ್ತಿದ್ದ. ರಾಜನಿಗೆ ಎಲ್ಲ ರೀತಿಯಲ್ಲಿಯೂ ನೆರವಾಗುತ್ತಿದ್ದ. ಒಮ್ಮೆ ನೆರೆಯ ದೇಶದ ರಾಜ ಈ ದೇಶದ ಮೇಲೆ ದಂಡೆತ್ತಿ ಬರಲು ಯೋಚಿಸಿದ. 50 ಯುದ್ಧ ನೌಕೆಗಳೊಡನೆ ಸಿದ್ಧತೆ ಮಾಡಿಕೊಂಡ. ಗಲಿವರ ಇದನ್ನು ರಾಜನಿಂದ ತಿಳಿದ. 50 ಹಗ್ಗಗಳನ್ನು ತೆಗೆದುಕೊಂಡ. ಸಮುದ್ರದಲ್ಲಿ ನಡೆದುಕೊಂಡೇ ಹೋದ. ಗಲಿವರ ಸಮುದ್ರದಲ್ಲಿ ನಡೆದುಕೊಂಡೇ ಹೋದ. ಗಲಿವರನ ಗಾತ್ರ ನೋಡುತ್ತಲೇ ಶತ್ರು ದೇಶದ ಪುಟಾಣಿ ಸೈನಿಕರು ಓಡಿದ್ರು. ಗಲಿವರ ಅವರ ಹಡಗುಗಳಿಗೆ ಹಗ್ಗ ಕಟ್ಟಿ ಎಳೆತಂದು ಮಿತ್ರನಿಗೆ ಒಪ್ಪಿಸಿದ.